ರೈತರ ಕಾರ್ಮಿಕರ ಸಮಸ್ಯೆ ಪರಿಹಾರಕ್ಕೆ ಸಿಪಿಐ ಪಾದಯಾತ್ರೆ. ಆಗಸ್ಟ್ 6ರಿಂದ 13ರವರೆಗೆ ವಿವಿಧ ಗ್ರಾಮಗಳಲ್ಲಿ ಜಾಥಾ. ಸೆಪ್ಟೆಂಬರ್ 1ರಂದು ದೆಹಲಿ ಚಲೋ ಹೋರಾಟ. ಗಂಗಾವತಿ. ರೈತರು, ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಆಗಸ್ಟ್ 6ರಿಂದ 13ರವರೆಗೆ ವಿವಿಧ ಗ್ರಾಮಗಳಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐ ರಾಜ್ಯ ಮಂಡಳಿ ಸದಸ್ಯ ಕೆಎಸ್ ಜನಾರ್ದನ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜನರು, ರೈತರು ಹಾಗೂ ಕಾರ್ಮಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಬೆಲೆ ಏರಿಕೆ ಮತ್ತು ನಿರುದ್ಯೋಗ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ನಿವೇಶನ ರಹಿತ ಹಾಗೂ ಮನೆ ಇಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡಬೇಕು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತಿರುವ 300 ರೂಪಾಯಿಗಳಿಂದ ಕೂಲಿಯನ್ನು 600 ರೂಪಾಯಿಗಳಿಗೂ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಆಗಸ್ಟ್ 6ರಂದು ಎರಡೋಣ ಗ್ರಾಮ ಪಂಚಾಯಿತಿ, ಆಗಸ್ಟ್ 7ರಂದು ಸಿಂಗನಾಳ ಗ್ರಾಮದಿಂದ ಗುಂಡೂರು ಗ್ರಾಮ ಪಂಚಾಯಿತಿಯವರೆಗೆ, ಆಗಸ್ಟ್ 10ರಂದು ಕಾರಟಗಿ ಬಸ್ ನಿಲ್ದಾಣದಿಂದ ತಹಶೀಲ್ದಾರರ ಕಚೇರಿಯವರೆಗೆ, ಆಗಸ್ಟ್ 11ರಂದು ಚಿಕ್ಕಜಂತಕಲ್ ಗ್ರಾಮ ಪಂಚಾಯಿತಿ, ಆಗಸ್ಟ್ 12ರಂದು ಸಣಾಪುರ ಗ್ರಾಮ ಪಂಚಾಯಿತಿ ಹಾಗೂ ಆಗಸ್ಟ್ 13ರಂದು ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ನಡೆಯಲಿದೆ ಎಂದು ತಿಳಿಸಿದರು. ಪಾದಯಾತ್ರೆಯ ಬಳಿಕ ಸೆಪ್ಟೆಂಬರ್ 1ರಂದು ದೆಹಲಿ ಚಲೋ ಕಾರ್ಯಕ್ರಮದ ಅಡಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದೆಂದರು. ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಲ್ ತಿಮ್ಮಣ್ಣ, ಜಿಲ್ಲಾ ಮಂಡಳಿ ಸದಸ್ಯ ಹೆ ಉಲಗಪ್ಪ, ತಾಲೂಕು ಕಾರ್ಯದರ್ಶಿ ಶೇಖಮ್ಮ, ಜಿಲ್ಲಾ ಮಂಡಳಿ ಸದಸ್ಯೆ ಗಂಗಮ್ಮ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ನಮಸ್ಕಾರ. ಮತ್ತು ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲರನ್ನು ಪರವಾಗಿ ಆತ್ಮೀಯರೇ, ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಏನಿದೆ ಆಗಸ್ಟ್ 6ರಿಂದ ಆಗಸ್ಟ್ 15ರವರೆಗೂ ಇಡೀ ದೇಶಾದ್ಯಂತ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಪಾದಯಾತ್ರೆ ಕಾರ್ಯಕ್ರಮ ಊರಿಂದ ಹೋಗುವಂಥದ್ದಲ್ಲ, ನಮ್ಮ ಶಾಖೆಗಳಲ್ಲಿ, ನಮ್ಮ ತಾಲೂಕು ಸಮಿತಿಗಳಲ್ಲಿ, ನಮ್ಮ ಜಿಲ್ಲಾ ಸಮಿತಿಗಳಲ್ಲಿ, ನಮ್ಮ ಗ್ರಾಮ ಪಂಚಾಯತಿ ಸಮಿತಿಗಳಲ್ಲಿ ಅಲ್ಲಲ್ಲೇ ಇರ್ತಕ್ಕಂಥ ಸಂಗಾತಿಗಳು, ಪಕ್ಷದ ಸಂಗಾತಿಗಳು ಅಲ್ಲೇ ಅಡ್ಡಾಡಿ ಅಲ್ಲಿ ಗ್ರಾಮ ಪಂಚಾಯತಿಗೆ ಮತ್ತೊಂದಕ್ಕೆ ಒಂದು ಜನರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನ, ಜನರಿಗೆ ಈ ನಮ್ಮ ಮಾಹಿತಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾವುದಕ್ಕಾಗಿ ಅಂತಂದ್ರೆ, ಇವತ್ತು ಇಡೀ ದೇಶಾದ್ಯಂತ ಜನರ ಸಮಸ್ಯೆಗಳು, ರೈತರ ಸಮಸ್ಯೆಗಳು ಇವತ್ತು ಉದಾಹರಣವಾಗಿ ಇವತ್ತು ಜನರ ಮಧ್ಯೆ ಇರುವಂತ, ಆಮೇಲೆ ಕಾರ್ಮಿಕರ ಸಮಸ್ಯೆಗಳು ಇವತ್ತು ಕಾರ್ಮಿಕರ ಸಮಸ್ಯೆ ಹಾಗೆ ಹೋಗ್ಕೊಂಡಿದ್ದಾರೆ. ಬೆಲೆ ಏರಿಕೆ ತಗೊಂಡ್ರೆ ಬೆಲೆ ಏರಿಕೆ ಇವತ್ತು ಗಮನಕ್ಕೆ ಇರದೆ ಪ್ರತಿಯೊಂದು ಬೆಲೆಗಳು ಇವತ್ತು ಯಾವುದೇ ಒಂದು ತಗೊಂಡೋದ್ರು ಆ ಬೆಲೆ ಏರಿಕೆಗಳಿಂದ ಜನ ಇವತ್ತು ಒದ್ದಾಡ್ತಿದ್ದಾರೆ. ಅದ್ರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಇವತ್ತು ಇಡೀ ದೇಶದಲ್ಲೂ ತಾಂಡವಾಡ್ತದೆ. ಸರ್ಕಾರಗಳು ಹೇಳಿದ್ದೇನು, ಇವತ್ತು ಮಾಡಿದ್ದೇನು ಅಂತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಇದು ಇನ್ನು ರೈತರ ಬದುಕು ಏನಂದ್ರೆ ಬಹಳ ದೊಡ್ಡ ಒಂದು ವರ್ಷದ ಹೋರಾಟವನ್ನ ದೆಹಲಿಯ ಸುತ್ತಮುತ್ತ ಮಾಡಿದ ಮೇಲೆ ಕೃಷಿ ಕಾನೂನುಗಳನ್ನು ತಂದಿದ್ರು, ಅದೇನು ತಕ್ಕೊಂಡ್ರು. ಆದರೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಅವತ್ತಿಂದ ಇವತ್ತಿಗೂ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಜೊತೆಗಿರ್ತಕ್ಕಂಥ ರೈತ ಸಂಘಟನೆಗಳು ಇವತ್ತು ಜಂಟಿಯಾಗಿ ಹೋರಾಟ ಮಾಡ್ತಿದ್ರು ಸಹಿತ ಇಲ್ಲಿವರೆಗೂ ಇದು ಆಗಿಲ್ಲ ಅಂತಕ್ಕಂಥದ್ದು, ಆ ಕಡೆ ಇದು ಮಾಡ್ತಿಲ್ಲ. ಈ ಎಲ್ಲ ವಿಷಯಗಳ ನಿಟ್ಟಿನಲ್ಲಿ ಯುವಕರ, ವಿದ್ಯಾರ್ಥಿಗಳ ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಇಡೀ ದೇಶಾದ್ಯಂತ ಇವತ್ತು ಜನ ಅನುಭವಿಸಿದ್ದಾರೆ. ಈ ಅನುಭವಿಸುವಂಥದ್ದು ಏನಿದೆ ಅದಕ್ಕೆ ಬದಲಾವಣೆ ಬೇಕೇ ಬೇಕು ಅಂತ. ಇವತ್ತು ಇದೇ ಹೀಗೆ ನಡ್ಕೊಂಡು ಹೋಗ್ತದೆ, ಇದಕ್ಕೆ ಬದಲಾವಣೆ ಬೇಕು ಅಂತ. ಬದಲಾವಣೆ ಬೇಕಂತಂದ್ರೆ ಜನಪರವಾದಂತಹ ಆಲೋಚನೆ ಮಾಡ್ತಕ್ಕಂಥ ಸರ್ಕಾರಗಳು, ಇರುವಂತಹ ಸರ್ಕಾರಗಳು ಜನಪರವಾಗಿ, ವಿದ್ಯಾರ್ಥಿ ಪರವಾಗಿ, ಯುವಜನರ ಪರವಾಗಿ, ಮಹಿಳೆಯರ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೇಕು. ಇವತ್ತು ಅವೆಲ್ಲವನ್ನೂ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಅದರ ಬದಲಾಗಿ ಇವತ್ತು ದೇಶಾದ್ಯಂತ ಏನು ನಡೀತದೆ ಅಂತಂದ್ರೆ ಧರ್ಮಗಳ ಮೇಲಾಟವನ್ನು ನಾವು ನೋಡ್ತಿದ್ದೀವಿ. ಧರ್ಮಗಳ ಮಧ್ಯೆ ತಿಕ್ಕಾಟವನ್ನು ಹಚ್ಚುವಂತ ಕೆಲಸವನ್ನ ನಾವು ನೋಡ್ತಿದ್ದೀವಿ. ಇದು ಶ್ರೇಷ್ಠ, ಇವರು ಕನಿಷ್ಠ ಅಂತಕ್ಕಂಥದ್ದನ್ನ ಇವತ್ತು ನಾವು ಕಾಣ್ತಿದ್ದೀವಿ. ಹೋಗ್ತಿದ್ದಾವೆ ಅನ್ನೋ ಕಾರಣಕ್ಕಾಗಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶಾದ್ಯಂತ ಆಗಸ್ಟ್ 6ರಿಂದ ಆಗಸ್ಟ್ 19ರವರೆಗೂ, ಹೆಚ್ಚು ಕಡಿಮೆ 19ರವರೆಗೂ ಇಡೀ ದೇಶಾದ್ಯಂತ ಪಾದಯಾತ್ರೆ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಇವತ್ತೊಂದು ಬದಲಾವಣೆ ನಮ್ಮ ದೇಶದಲ್ಲಿ ಬೇಕಾಗಿದೆ ಅಂತಕ್ಕಂಥ ನಿಟ್ಟಿನೊಳಗೆ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ದಾವೆ. ಆ ಎಲ್ಲಾ ಸರ್ಕಾರಗಳಿಗೆ ಒಂದು ಬದಲಾವಣೆ ತರ್ತಕ್ಕಂಥ ಕೆಲಸ
ಕಾರ್ಯಸವನ್ನ ಆಗಬೇಕು ಅನ್ನೋ ನಿಟ್ಟಿನೊಳಗೆ ನಮ್ಮ ಪಕ್ಷ ಒಂದು ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಂಡಿದೆ. ಈ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯೊಳಗನು ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ನಮ್ಮಲ್ಲಿ ಹೇಳ್ತಾರೆ ಎಲ್ಲೆಲ್ಲಿ ನಾವು ಇದು ಮಾಡ್ತೀವಿ ಅಂತ. ಇವತ್ತು ಕಾರಟಗಿರಿ ಯಾವ ಪಂಚಾಯತ್, ಎರಡೋಣಿ ಪಂಚಾಯತಿಯಿಂದ ಇವತ್ತು ನಮ್ಮದು ಕಾರ್ಯಕ್ರಮ ಆರಂಭ ಆಗ್ತದೆ. ಸಾಮಾನ್ಯವಾಗಿ ನಾವು ಜಾಥಾ ಆದ ತಕ್ಷಣ ಸಿಟಿಯಲ್ಲಿ ಬಂದು ಸಿಟಿಯಲ್ಲಿ ಇದು ಮಾಡ್ತೀವಿ, ಹಾಗಲ್ಲ. ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಅವರು ಅನುಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಒಂದು ಉತ್ತರದಾಯಿತ್ವವನ್ನು ಕಂಡುಕೋಬೇಕಾಗ್ತದೆ. ಮಳೆ ಹೋಗಿ ಸಂಪೂರ್ಣವಾಗಿ ಅದು ಇಡೀ ಕರ್ನಾಟಕವೇ ಅನ್ಬೋದು ನಾವು. ಇಡೀ ಕರ್ನಾಟಕದಲ್ಲಿ ಇದೆ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಹಿಂದುಳಿದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಇಲ್ಲಿ ಏನಾಗಿದೆ ಅಂತಂದ್ರೆ ಮಳೆ ಇಲ್ಲ, ಮುಂಗಾರಿ ಸಂಪೂರ್ಣವಾಗಿ ನಾಶವಾಗುತ್ತಿದೆ. ಆ ನಾಶವಾದ ಸಂದರ್ಭದಲ್ಲಿ ಅಲ್ಲಿ ಏನು ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳಿರೋಲ್ಲ, ಅದು ಸಿಗ್ತಿಲ್ಲ ಅಂತಕ್ಕಂಥದ್ದು. ಮರು ಬಿತ್ತನೆ ಮಾಡ್ಬೇಕಂದ್ರೆ ಬಿತ್ತನೆ ಮಾಡೋದಕ್ಕೆ ಗೊಬ್ಬರ ಇಲ್ಲ, ಅವ್ರಿಗೆ ಬೀಜ ಇಲ್ಲ, ಅಥವಾ ಇವತ್ತು ಯಾರು ಫ್ಯಾಕ್ಟ್ರಿ ಹಾಕೋದು ಅದಕ್ಕೆ ಆಗೋ ಬಾಡಿಗೆ ಏನಿದೆಯಲ್ಲ ಅದು ಆಗ್ತಾ ಇದ್ದಿಲ್ಲ. ಹಾಗಾಗಿ ನಾವೇನು ಒತ್ತಡ ಮಾಡ್ತೀವಿ, ಸರ್ಕಾರದಲ್ಲಿ ಫ್ರೀ ಆದಂಥ ಬೀಜವನ್ನು ಕೊಡಬೇಕು, ಗೊಬ್ಬರವನ್ನು ಕೊಡಬೇಕು, ಅದು ಕೊಡ್ತಕ್ಕಂಥ ಏನು ಒಂದು ಎಕರೆಗೆ ಎಷ್ಟು ಇದು ಬರ್ತದೋ ಆ ಬಾಡಿಗೆಯನ್ನು ಕೊಡ್ತಕ್ಕಂಥ ರೀತಿಯೊಳಗೆ ಸರ್ಕಾರ ಆಲೋಚನೆ ಮಾಡುವಂಥ ಸಂಬಂಧಪಟ್ಟದ ಇಲಾಖೆಗಳು ಇದು ಮಾಡ್ಬೇಕಂತಕ್ಕಂಥದ್ದನ್ನ ನಾವು ಇದು ಮಾಡ್ತಿದ್ವಿ. ಹಾಗೆಯೇ ಉದ್ಯೋಗ ಖಾತ್ರಿ ಯೋಜನೆಯನ್ನ ರಾಮ್ಜಿ ಬಿಲ್ ಅಂತ ಏನೋ ಹೊಸದಾಗಿ ಮಾಡಿದ್ರು. 125 ದಿವಸ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. 125 ದಿವಸ ಕೆಲಸ ಹೇಳ್ತಕ್ಕಂಥದ್ದು ಅದು ಮೊದಲೇ ಗ್ರಾಮ ಪಂಚಾಯತ್ಗಳ ಕೂತ್ಕೊಂಡು ಇಲ್ಲಿಂದ ಜಿಲ್ಲಾ ಪಂಚಾಯತ್ ಕೂತ್ಕೊಂಡು ತೀರ್ಮಾನ ಮಾಡ್ತದೆ. ಈಗ ಹಾಗಿಲ್ಲ, ಅಲ್ಲಿ ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡಿದ್ಮೇಲೆ ಇಲ್ಲಿ ಹೋಗ್ತಕ್ಕಂಥದ್ದಿದೆ. ಅದು ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಅಂತ ಭಾಗದೊಳಗೆ ಈ ಗುಳೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಗುಳೆ ಹೋಗ್ತಕ್ಕಂಥದ್ದನ್ನು ಕಡಿಬೇಕಂದ್ರೆ ಊರಲ್ಲಿ ಒಂದು 3 ದಿವಸ ಒಬ್ಬ ವ್ಯಕ್ತಿ ಕೆಲಸ ಕೊಡ್ತಕ್ಕಂಥ, ಕುಟುಂಬಕ್ಕೆ 3 ದಿವಸ ಕೆಲಸ ಕೊಡ್ತಕ್ಕಂಥದ್ದನ್ನ ಏನಿತ್ತಲ್ಲ, ಇವತ್ತು ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಮತ್ತು ಮೊದಲಿದ್ದವು ಏನೋ ಮೊದಲಿನ ಸರ್ಕಾರಗಳನ್ನು ಬಹಳ ಚಂದ ನಡೆಸಿಲ್ಲ ಅಂತ ಅಲ್ಲ, ಅವಾಗೂ ನಾವು ಮಾತಾಡಿದ್ವಿ. ಅಲ್ಲಿ ಬೇಕಾದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಆ ಭ್ರಷ್ಟಾಚಾರ ಇರಬಾರ್ದು ಅಂತಕ್ಕಂಥದ್ದು. ಆಮೇಲೆ ಕೂಲಿ ಜಾಸ್ತಿ ಆಗಬೇಕು. ಈಗೇನು 200 ಚಿಲ್ಲರೆ ಕೊಡ್ತಿದ್ದಾರೆ, 600 ಅಲ್ಲ, ನಾವು 600 ರೂಪಾಯಿ ಕೇಳ್ತೀವಿ, ಈಗ ಕೊಡ್ತಿಲ್ಲ. ನಮಗೆ ಪ್ರತಿ ದಿವಸ ಏನು ಕೆಲಸ ಇದೆ ಆ 600 ರೂಪಾಯಿ ಕೊಡ್ತಕ್ಕಂಥದ್ದು 100 ದಿವಸದಿಂದ 200 ದಿವಸಕ್ಕೆ ಕೆಲಸವನ್ನ ಹೆಚ್ಚಿಸಬೇಕು ಅಂತಕ್ಕಂಥದ್ದು ನಮ್ಮ ಏನಂತಂದ್ರೆ ನೀಟು ಸಂಬಂಧಪಟ್ಟ ಹಾಗೆ ಪೇಪರ್ ಲೀಕ್ ಆಗಿ ಲೀಕ್ ಆದ ಸಂದರ್ಭದಲ್ಲಿ ಆ ಮಕ್ಕಳು ಫ್ರಸ್ಟ್ರೇಷನ್ ಒಳಗಾಗಿ ಇವತ್ತು 20 ಜನ ತಾವು ಮಾಧ್ಯಮದವರೆಗೆ ವರದಿ ಮಾಡಿದ್ದಾರೆ. ಅದು ಇಂಥದ್ದನ್ನು ನೋಡ್ತೀವಿ. ಯಾಕೆ ಇದೆಲ್ಲ ಆಗ್ತದೆ? ಒಂದು ಸರ್ಕಾರಗಳೊಂದು ಜವಾಬ್ದಾರಿ ಇದೆ, ಅಲ್ಲಿ ಕೊಟ್ಟಂತ ಸಂಸ್ಥೆಗಳಿಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಬರ್ತಕ್ಕಂಥದ್ದನ್ನ ನೋಡ್ತಿದೀವಿ. ಇದು ಇದೇ ಸರ್ಕಾರದಾಗ ಆಯ್ತಂತಲ್ಲ, ಇದೂ ಆಗಿದ್ರೆ ಯಾರೇ ಮಾಡಿದ್ರೆ ತಪ್ಪು. ಅದು ಕಾಂಗ್ರೆಸ್ ಅವರು ಮಾಡಿದ ತಪ್ಪು, ಬಿಜೆಪಿ ಅವರು ಮಾಡಿದ ತಪ್ಪು, ಇನ್ನು ಯಾರು ಇರ್ತಕ್ಕಂಥವ್ರು ಮಾಡಿದ್ರೆ ತಪ್ಪು. ಯಾಕಂದ್ರೆ ಇದು ನೇರವಾದ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಒಂದು ಹುಡುಗ ನೀಟ್ ಓದಬೇಕು, MBBS ಆಗಬೇಕು, ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಅವ್ನು ಎಷ್ಟು ಕಷ್ಟಪಡ್ತಾನೆ ಅಂತಕ್ಕಂಥದ್ದು ನಾವೀಗ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಓದ್ತಿದ್ದಾರೆ, ಓದುವಾಗ ಅವರು ಎಷ್ಟು ಮಕ್ಕಳು ಸ್ಯಾಕ್ರಿಫೈಸ್ ಮಾಡಿ ತಮ್ಮ ಓದ್ತಿರ್ತಾರೆ, ಅದ್ರ ಜೊತೆಗೆ ತಂದೆ ತಾಯಿಗಳು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಇಂಥ ಹೊತ್ತಿನಾಗ ಇದಕ್ಕಿದ್ದಂಗೆ ಪೇಪರ್ ಲೀಕ್ ಆಗಿ ಆಮೇಲೆ ನಾವು ಎಕ್ಸಾಮ್ ಅನ್ನು ನಡೆಸ್ತೀವಿ ಅಂತಕ್ಕಂಥದ್ದು, ಅದಾದ್ಮೇಲೆ ಏನೋ ಕಣ್ಣೋಸುವ ತಂತ್ರ ಮಾಡ್ತಕ್ಕಂಥದ್ದು ನಡೆಯುವ ಸಂದರ್ಭದಲ್ಲಿ ಬಹಳ ದೊಡ್ಡ ಚಳವಳಿ ನಡೆದಿದೆ. ಅದು ಮುಂದೆ ಆಗಬಾರದು. ಒಂದು ಜಾಗ ಬೇಕು, ಅದಕ್ಕೊಂದು ಮನೆ ಬೇಕು. ಆ ಮನೆ ಇತ್ತಂದ್ರೆ ಮಾತ್ರ ಮನುಷ್ಯ ಎಲ್ಲೇ ಕೆಲಸ ಮಾಡಿ ಬಂದ್ರು ಅವ್ನು ಮನೆ ಅಂತ ಒಂದು ಇತ್ತಂದ್ರೆ ಅನುಕೂಲ ಇರ್ತದೆ. ತಮ್ಮದು ನಾವು ಒಂದು ಗುಬ್ಬಿ ನೋಡಿ ಸರ್, ಯಾರ್ದೋ ಮನೆ ಕಟ್ಟಿರ್ತೈತೆ, ಅದರಾಗೆ ಒಂದು ಮನೆ ಕಟ್ತೈತೆ ಗುಬ್ಬಿ. ಯಾಕಂದ್ರೆ ಅದು ಸ್ವಂತ ಒಂದು ಬೇಕಂತ. ಅದಕ್ಕೆ ಮನುಷ್ಯನಿಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಪ್ರಕಾರ ಇರೋಕ್ಕೊಂದು ಜಾಗ, ಅವನಿಗೆ ಮನೆ, ಉದ್ಯೋಗ, ಆಮೇಲೆ ಆರೋಗ್ಯ, ಶಿಕ್ಷಣ, ಇವಕ್ಕೇನು ಸಂವಿಧಾನದಲ್ಲಿ ಒತ್ತು ಕೊಟ್ಟಾರ ಅದನ್ನು ಸರ್ಕಾರ ಪಾಲನೆ ಮಾಡೋ ಸಲುವಾಗಿ ಇವತ್ತು ಭಾಳ ಗಂಭೀರ ಪರಿಸ್ಥಿತಿ ಆಗಿದೆ. ಇಡೀ ನಾವು ಗಂಗಾವತಿಯಲ್ಲಿ 2023ಲಿಂದನೇ ನಗರಸಭೆಗೆ ಮತ್ತು ತಹಸೀಲ್ದಾರರಿಗೆ ಮನವಿ ಪತ್ರ ಕೊಡ್ತಾನೆ. ಮತ್ತು ಈಗ ಜಾಗ ಯಾರಿಲ್ಲ ಅಂತೇಳಿ ಅವ್ರನ್ನ ಕಂಪ್ಯೂಟರ್ ಆ್ಯಡ್ನಲ್ಲಿ ಮಾಡ್ತಕ್ಕಂಥದ್ದು ಒಂದು ನಗರಸಭೆ ಮಾಡ್ಯಾರ. ಅದಕ್ಕೆ 19ನೇ ತಾರೀಕಿಗೆ ಇಡೀ ಗಂಗಾವತಿಯಲ್ಲಿ ಇರ್ತಕ್ಕಂಥ ಒಂದು 1000 ಜನರದ್ದು ಅರ್ಜಿ ಹಾಕಿದ್ದೀವಿ. ಅವ್ರು 1000 ಜನರದ್ದು ಒಂದು 2000 ಜನರದ್ದು ಒಂದು ರ್ಯಾಲಿ ಮಾಡಿ ಮಾನ್ಯ ತಹಸೀಲ್ದಾರ್ಗೆ ಇಷ್ಟು ಜನ ನಾವು ಜಾಗದಾರಿದ್ದೀವಿ, ನಮಗೆ ಜಾಗ ಭೂಮಿ ತೋರಿಸ್ಕೊಡ್ರಿ ಅಂತೇಳಿ ಒಂದು ಮನವಿ ಸಲ್ಲಿಸಕ್ಕೆ ಹೊರಟಿದ್ದೀವಿ. ನಮ್ಮೆಲ್ಲರ ಸಹಕಾರ ಬೇಕು ಇದಕ್ಕೆ. ಯಾಕಂತಂದ್ರೆ ಪ್ರಚಾರ ಆಯ್ತಂದ್ರೆ ಮಾತ್ರ ಇವತ್ತು ಸರ್ಕಾರಗಳು ಮತ್ತು ಬೇರೆ ಬೇರೆಯವರು ನಮ್ಮನ್ನು ಸ್ಪಂದಿಸ್ತಾರೆ ಎಂಬುದು ಜೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಾವು ಪ್ರಚಾರ ಇದು ಮಾಡಿದ್ದೀವಿ. ತಮ್ಮೆಲ್ಲರಿಗೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಭಾಗವಾಗಿ ನಾವು ಇವತ್ತಿನಿಂದಲೇ ಎರಡೂವರೆ ಪಂಚಾಯತಿಯಿಂದ ಹಿಡಿದು
ನಾಳೆಗೆ ಸಿಂಗನಹಳ್ಳಿಯಿಂದ ಗುಂಡೂರಿಗೆ ಪಂಚಾಯತಿಗೆ ಪಾದಯಾತ್ರೆ. ಅದಾದ ನಂತರ 10ನೇ ತಾರೀಕಿಗೆ ಸೋಮವಾರ ಕಾಟಿಗೆ ನಗರದಲ್ಲಿರ್ತಕ್ಕಂಥ ಅಲ್ಲಿಂದ ಪಾದಯಾತ್ರೆ ಮಾಡಿ ಅಲ್ಲಿಂದ ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಸನಾಪುರ ಮತ್ತು ಮಲ್ಲಾಪುರ ಪಂಚಾಯತಿ, ಚಿಕ್ಕಚಿಂಚೋಳಿ ಪಂಚಾಯತಿ. ಅದಾದ ನಂತರ ಲಾಸ್ಟ್ ಕೊನೆಯ ದಿನ 19ನೇ ತಾರೀಕಿಗೆ ನಾವು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸುಮಾರು 2,000 ಜನ ಸೇರಿಕೊಂಡು ಡಾಕ್ಟರ್ B.R. ಅಂಬೇಡ್ಕರ್ ಹೊರಟು ತಹಸೀಲ್ದಾರ್ ಸಂಜೆವರೆಗೆ ಭೂಮಿ, ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅದನ್ನು ವಶಪಡಿಸಿಕೊಂಡು ಬಡವರು ಹೆಚ್ಚಿಗೆ ಮಾಡಬೇಕು. ಅಥವಾ ಭೂಮಿ ಇಲ್ಲ ಅಂತಂದ್ರೂ ಕೂಡ ನಾವು ಅದನ್ನ ದಾಖಲೆ ಕೊಡ್ತೀವಿ. ಸರ್ಕಾರಿ ಭೂಮಿ ಎಲ್ಲೆಲ್ಲಿ ಇದೆ ಅಂತೇಳಿ ಅದನ್ನ ಒತ್ತುವರಿ ಮಾಡಿರೋದನ್ನೆಲ್ಲ ಖಾಲಿ ಮಾಡಿಸಿ ಬಡವರಿಗೆ ಹಂಚಿಕೆ ಮಾಡ್ಬೇಕಂತೇಳಿ ನಮ್ಮ ಈ ಒಂದು ಭಾರತ ಕಮ್ಯುನಿಸ್ಟ್ ಜಿಲ್ಲಾ ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೆ ಇದೊಂದು ದೊಡ್ಡ ಪ್ರಚಾರ ಮಾಡಿ ಬಡವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಜಿಲ್ಲಾ ಸಂಸ್ಥೆ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.